ಯು ಮಾ ಪೀಪಲ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾಗೆ ಚೆನ್ನಾಗಿರೋ ಜಿ ಪಿ ಯು ನೋಡಿ. ಇವತ್ತು ಸ್ಟಾರ್ಟಿಂಗ್ ನಮ್ಮ ಬ್ರೌನಿಂದ ತೋರಿಸ್ತಾ ಇದ್ದೀನಿ ಯಾವ ಥರ ನಿದ್ದೆ ಮಾಡ್ತಾ ಇದ್ದೀನಿ. ಎಷ್ಟು ಅಡೋರಬಲ್ ಆಗಿದ್ದಾನಲ್ಲ ಗಾಯ್ಸ್, ಯಪ್ಪ. ಸರಿ ಬನ್ನಿ ಗಾಯ್ಸ್, ಇವಾಗ ಮೈನ್ ನಮ್ಮ ವಿಡಿಯೋಗೆ ಬಂದ್ಬಿಡೋಣ ಅಂತ ತಗೊಂಡಿದ್ದೀನಿ. ನೋಡಿ ಪಾರ್ಸಲ್ಲು ಇಲ್ಲೇ. ಏನು ಅಂತ ನಿಮಗೆಲ್ಲ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಡಿಯೋ ರಾಮ ಗಾಯ್ಸ್. ಏನಪ್ಪ ಇದು ಡಿಯೋ ರಾಮ ಶ್ಯಾಮ ಅಂತವನೇ ಅಂತ ಅನ್ಕೊಂಬೇಡಿ. ಡಿಯೋ ರಾಮ ಅಂತಂದರೆ ಏನಿಲ್ಲ, ಬೇಸಿಕ್ಲಿ ದ ಮಿನೇಚರು. ಅಂದರೆ ಸಣ್ಣದಾಗೆ ಇವಾಗ ನೀವು ನೋಡಿರ್ತೀರ ಎಷ್ಟೊಂದು ಕಡೆ ಇವಾಗ ಒಂಥರ ಮಾಡೆಲ್ ಥರ ಮಾಡಿರ್ತಾರಲ್ಲ ನಿಮಗೆ. ಇವಾಗ ಯಾವುದೇ ಏನಾದರೂ ಅಪಾರ್ಟ್ಮೆಂಟು ಕಟ್ಟೋಕ್ಕಿಂತ ಮುಂಚೆ ಒಂದು ಮಾಡೆಲ್ ಥರ ಮಾಡಿ ಈ ಥರ ಬರುತ್ತೆ ಅಂತ, ಅದೇ ಥರನೇ ಮಾಡೆಲ್ ಥರನೇ ಸಣ್ಣದಾಗೆ ಗ್ಯಾರೇಜ್ ಅಷ್ಟೇ, ಸಿಂಪಲ್. ಓಕೆನಾ? ಅರ್ಥ ಆಯ್ತಾ ಗೈಸ್? ಅದು ಅರ್ಥ ಆಗಿಲ್ವಾ? ಏನಿಲ್ಲ, ಸಣ್ಣ ಮಿನೇಚರಾಗಿ ಒಂದು ಗ್ಯಾರೇಜ್ ಥರ ಮಾಡಿ ಅದರಲ್ಲಿ ಸಪ್ರೇಟು ಮಾಡೆಲ್ದು ಒಂದೊಂದು ಬೇರೆ ಅಷ್ಟೇ. ನೋಡಿ ಒಂದು ಸ್ವಲ್ಪ ಲೈಟಾಗೆ ನೋಡಿ ಪ್ಯಾಕ್ ಎಲ್ಲ ಏನಪ್ಪ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ನೋಡಿ ಆ ಥರ ಪ್ಯಾಕ್ ಮಾಡಿದ್ದಾರೆ ಅಂತ ನೋಡಿ. ಇದು ಬಂದ್ಬಿಟ್ಟು ನಮ್ಮ ಲ್ಯಾಂಬೋರ್ಗಿಣಿ ಅಲ್ಲ, ಲ್ಯಾಂಬೋರ್ಗಿಣಿ ಸರಿ ಅಂತ ನೋಡಿ. ಹಿಂದ್ಗಡೆ ಸ್ವಿಚ್ ಇದೆ ಗಾಯ್ಸ್. ಇದು ಬಂದ್ಬಿಟ್ಟು ನೀವು ಬ್ಯಾಟ್ರಿ ಇದು ಏನಪ್ಪ ಸಪ್ರೇಟ್ ಚಾರ್ಜ್ ಆ ಥರ ಏನೂ ಇಲ್ಲ. ಟಕ್ಕಂದ ಇವಾಗೇನಾದ್ರು ಲೈಟ್ ಗೀಟ್ ಹೋಯ್ತಾ ಹೊಸದೇ ಲೈಟ್ ಹಾಕ್ಬೋದು ಬೇಕಂದರೆ ಅಷ್ಟೇ. ಅದೆಲ್ಲ ಏನಷ್ಟು ಬೇಗ ಹೋಗಲ್ಲ, ಅಕಸ್ಮಾತ್ ಹೋಯ್ತು ಅಂದರೆ ಹೇಳಿದ್ದು ಹೋದ್ರು ಅಂದರೆ ನೀಟಾಗಿ ರಿಪ್ಲೇಸ್ ಮಾಡ್ಬೋದು ನಾವೇನೇ, ಈಸಿನೇ ಇದೆ. ಅದಕ್ಕೆ ಇಷ್ಟ ಆಯ್ತು ನನಗೆ, ಚೆನ್ನಾಗಿದೆ. ಅಕಸ್ಮಾತ್ ಏನಾದರೂ ಡ್ಯಾಮೇಜ್ ಆದ್ರೂ ನಾವೇ ರೆಡಿ ಮಾಡ್ಕೊಬೋದು ಆರಾಮಾಗಿ, ತುಂಬ ಕಾಂಪ್ಲಿಕೇಶನ್ ಇಲ್ಲ. ಬ್ಯಾಟ್ರಿನೂ ಅಷ್ಟೇ, ಏನಾದರೂ ಹೋಯ್ತು ಅಂದರೆ ನೀಟಾಗಿ ಚೇಂಜ್ ಮಾಡ್ಬೋದು ಅಷ್ಟೇ. ಇದೇನು ಆಗಲ್ಲ, ಇಲ್ಲ ನಾವು ನೀಟಾಗಿ ಇಕ್ಕೊಬೇಕು ಅಷ್ಟೇ. ಇನ್ನೆಲ್ಲ ಸಕ್ಕತ್ತಾಗೇ ಇದೆ ಅಂತ ಹೇಳ್ಬೋದು. ಮತ್ತು ಸಿಂಪಲ್ ಮತ್ತು ಕ್ಲೀನು ಸಕ್ಕತ್ತಾಗಿದೆ. ಸಿಂಪಲ್ಲಾಗೂ ಇದೆ, ಕ್ಲೀನಾಗೂ ಇದೆ, ಜಾಸ್ತಿ ಓವರಾಗೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಇಷ್ಟ ಆಗಿತ್ತು ಈ 3 ಮಾಡಲು, ಅದಕ್ಕೆ ಇದು ತರಿಸಿರೋದು. ಇದು ಬಂದುಬಿಟ್ಟು ರಾಯಲ್ ಎಲ್ಟೋರ್ದು ಇದು ಪಾರ್ಕಿಂಗ್ ಲಾಟ್ ಥರ ಹಿಂದೆ ನೋಡಿ, ಇದು ಪೋರ್ಚ್ ಇದೆ. ಇದು ನಾನು ಒಂದು ಸ್ವಲ್ಪ ನಮ್ಮ ಯಮಹಾ ಥೀಮಲ್ಲಿ ಸ್ವಲ್ಪ ಕಸ್ಟಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಇದು ನೋಡಿ ಲ್ಯಾಂಬೋರ್ಗಿಣಿ ರಿವೋಲ್ಟು, ಗೊತ್ತಿರತ್ತೆ ನಿಮಗೆ ಆಲ್ಮೋಸ್ಟು ಎಲ್ಲರಿಗೂ, ಲ್ಯಾಂಬೋ ಫ್ಯಾನ್ಸ್ಗೆ ಎಲ್ಲರಿಗೂ. ನೋಡಿ ನಿಮಗೆ ಈ 3 ಇದು ಬಂದ್ಬಿಟ್ಟು ಇಂಜಿನ್ ಹಾಕಿರೋದು ಲ್ಯಾಂಬೋರ್ಗಿನಿ. ಇದು ನಿಮಗೆ ಬಂದ್ಬಿಟ್ಟು ಈ 3ರಲ್ಲಿ ಡಿಯೋರಾಮಾದಲ್ಲಿ ಯಾವುದು ಚೆನ್ನಾಗಿದೆ ಅಂತ ಅನಿಸ್ತು, ಯಾವ್ದು ಜಾಸ್ತಿ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿಬಿಡಿ ಗೈಸ್ ಪಟ್ಟನಂಗೆ. ನೋಡಿ ನನಗೆ ನೀವು ಯಾವ್ದು ಕೇಳೋಣ ಅಂತಂದರೆ ನನಗೆ 3 ಇಷ್ಟ ಆಗಿ ನಾನು ತರಿಸಿರೋದು. ನೀವು ಯಾವುದಾದ್ರೂ ಒಂದು ಚೂಸ್ ಮಾಡ್ಬೋದು ಗೈಸ್, ನಿಮ್ಮ ಇಷ್ಟ. ನೋಡಿ ಲ್ಯಾಂಬೋ ಗಿಣಿಲಿ ಆ ಲ್ಯಾಂಬೋ ಕಾರ್ ಸಿಕ್ಕರೆ ಮಸ್ತು. ಅದಕ್ಕೆ ನಾ ಕಾರ್ಸ್ ಎಲ್ಲ ಇನ್ನು ಅನ್ಬಾಕ್ಸ್ ಮಾಡಿಲ್ಲ ಯಾವುದನ್ನು. ಸೊ ಅದಕ್ಕೆ ಡಿಯೋರಾಮಾಸ್ ಮಾತ್ರ ಸಪ್ರೇಟಾಗಿ ನಿಮಗೆ ಹಿಂಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಹಿಂಗೆ ನೋಡೋಣ. ಡಿಯೋರಾಮಾದೇ ಕಂಪ್ಲೀಟು ಇದು ಮಾಡ್ತಾ ಇರೋದಲ್ಲ, ಸೊ ಅದಕ್ಕೆ ಡಿಯೋರಾಮ ಇರಲಿ. ಕಾರ್ಸು ಬೇಕಂದರೆ ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ ಅಲ್ಲ, ಯಾಕಂದರೆ ಅದಾದ್ರ ಗ್ಯಾರೇಜಲ್ಲಿ ಅದು ಕಾರ್ ಇಕ್ಕಿದ್ರೇ ಅದು ಚೆಂದ ಸಕ್ಕತ್ತಾಗಿ ಕಾಣಿಸೋದು. ನೀವು ಫೆರಾರಿ ಜಾಗದಲ್ಲಿ ಹೋಗಿ ಯಾವುದೋ ಇಕ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ನೋಡಿ ಒಂದು ಲ್ಯಾಂಬೋ ಇದೆ, ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಇದು ಏನು ಓಪನ್ ಮಾಡಲ್ಲ, ಇದು ಕಾರ್ಡು, ಅದು ಬ್ಲಿಸ್ಟರ್ ಇಲ್ದಿರ ಓಪನ್ ಮಾಡಬೇಕು. ಸೊ ಅದಕ್ಕೆ ಬ್ಲಿಸ್ಟರ್ ಅಂದರೆ ಏನು, ಅದು ಯಾವ ರೀತಿ ಓಪನ್ ಮಾಡೋದು ಅಂತೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು ನೀವು. ಅದೆಲ್ಲ ಡೀಟೇಲಾಗಿ ಮಾಡ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಕೊಬೋದು ಕಾರ್ ಅಸೆಂಬ್ಲಿ ಮಾಡ್ಬೇಕಾದ್ರೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಡಿಯೋರಾಮ ವ್ಲಾಗ್ ಆಗಿರುತ್ತೆ. ಸೊ ಅದಕ್ಕೆ ಇವಾಗ ನಾನು ನಿಮ್ಗೆ ಹೇಳಿದ್ನಲ್ಲ, ಇದೊಂದು ಸ್ವಲ್ಪ ಯಮಾಗೆ ಥೀಮ್ ಮಾಡೋಣ ಒಂಚೂರು ವೆಲ್ಟದ್ದು ಬಂದ್ಬಿಟ್ಟು ಅಂತ. ಸೊ ಅದಕ್ಕೆ ಮಾಡ್ತಾ ಹೋಗ್ತಾ ಇದ್ದೀನಿ ಗೈಸ್. ಇದೆಯಲ್ಲ, ಇದು ಬಂದ್ಬಿಟ್ಟು ನೀವೇನೋ ಅಂದ್ಕೊಂಡಿರ್ಬೋದು, ಇದೇನಪ್ಪ ಎಲ್ಲ ಪ್ಲೇನ್ ಆಗಿದೆ, ಇದೇನೋ ಬರ್ದಂಗೆ ಅರ್ಧ ಅಂತ ಒಂಥರ ಚೆನ್ನಾಗಿಲ್ಲ ಅಂತ. ಅದು ಬಂದ್ಬಿಟ್ಟು ಮೇನ್ಲಿ ಇದು ಏನಪ್ಪ ಸ್ಟಿಕ್ಕರ್ ಥರ ಸುಮ್ಮನೆ ಮೇಲ್ಗಡೆ ಹಿಂಗೆ ಕೋಟ್ ಹಾಕಿರ್ತಾರೆ ಅಷ್ಟೇ, ಅದೇನು ಸ್ಕ್ರ್ಯಾಚಸ್ ಏನೋ ಆಗಬಾರ್ದು ಅಂತ. ಅದು ಬೋರ್ಡ್ ಸಮೇತನೇ ಆ ಥರ ಬರುತ್ತೆ ಗೈಸ್. ಅದು ಹಿಂಗೆ ಕಿತ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ನಾನು ಕಿತ್ತಿಲ್ಲ ಅಷ್ಟೇ, ನೀಟಾಗಿರಲಿ. ಅಕಸ್ಮಾತ್ ಧೂಳು ಗೀಳು ಏನಾದ್ರು ಕೂತ್ಕೊಂಡ್ರೆ ಫುಲ್ಲು ಹಿಂಗೆ ಕಿತ್ಬಿಟ್ರೆ ಹೋಗ್ಬಿಡತ್ತೆ ಅಷ್ಟೇ.
ಅಲ್ವಾ? ಅದಕ್ಕೇನೆ ನಾನು ಇಕ್ಕಿದ್ದೀನಿ, ನೀವು ಬೇಕಂದ್ರೆ ಕಿತ್ಬೋದು. ಸೊ ಸರಿ ಅಂತ ನೋಡಿ ಈ ಥರ ನಾನು ಕಸ್ಟಮ್ ಮಾಡಿರೋದು. ಏನೇನು ಚೇಂಜ್ ಆಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ನಿಮ್ಗೆ ಚೇಂಜಸ್ ಕಾಣ್ತಾ ಇದೆಯಾ ಅಂತಲೂ ಕಮೆಂಟ್ ಹಾಕಿ. ಕಾಣ್ತಾ ಇಲ್ಲ ಅಂತ ಕಮೆಂಟ್ ಹಾಕಿ. ಅದು ಜಾಸ್ತಿ ನಿಮ್ಗೆ ಚೇಂಜಸ್ ಮಾಡಿದ್ರೆ ಅದೊಂಥರ ಚೆನ್ನಾಗಿರಲ್ಲ. ಅದಕ್ಕೇನೆ ನೋಡಿ, ನಿಮಗೆ ಕಾಣ್ತಾ ಇಲ್ಲ ಅಂತಲೇ ನೋಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಮಹ ಮತ್ತು ಲೋಗೋ ಮತ್ತು ನಮ್ಮ RX ಬೈಕ್ದು ರಾಕೆಟ್ಟು, ಮತ್ತು ನೋಡಿ ಅಲ್ಲಿ ಈಸ್ ಮತ್ತು ಇದು ಕ್ರೋಮ್ ಬ್ಯಾಡ್ಜಿಂಗು, ಯಮಹ ರೆಡ್ ಬ್ಯಾಡ್ಜಿಂಗು, RX 100 ಬ್ಯಾಡ್ಜಿಂಗು, ಈ ಕಡೆ ಲೆಫ್ಟ್ ಸೈಡು RX 100 ಬ್ಯಾಡ್ಜಿಂಗು, ಮತ್ತು ರೇಸಿಂಗ್ ಕ್ರಾಫ್ಟ್ ಟ್ಯೂನ್ ಅಂತ ಒಂದು ಲೋಗೋ, ಮತ್ತು ಪಾರ್ಟ್ಸ್ದು ಅಷ್ಟು ನಾನು ಕಸ್ಟಮ್ ಮಾಡಿರೋದು. ಸರಿ ಅಂದ್ಬಿಟ್ಟು ನೋಡಿ. ಅದೇ ಇದೆಲ್ಲ ಏನು ಕಸ್ಟಮ್ ಇಲ್ಲ, ಇದೆಲ್ಲ ಹೇಗಿರುತ್ತೋ ಹೇಗೆ ಮಾಡಿದಾರೋ ಅವರು ಹಾಗೆ ಇದೆ ಅಷ್ಟೇ. ಅದು ಮಾತ್ರ ನಾನು ಸ್ವಲ್ಪ ಕಷ್ಟ ಮಾಡೋಣ ಅನಿಸ್ಬಿಡ್ತು, ಅದಕ್ಕೇ ಮಾಡಿದೆ ಗೈಸ್. ಯಾಕಂದರೆ ನಮ್ದು RX ಬೈಕ್ ಕಸ್ಟಮ್ ಮಾಡಿರೋದು ನೀವು ನೋಡಿಲ್ಲ ಅಂತಂದರೆ ಹಿಂದಿನ ವ್ಲಾಗಲ್ಲಿ ಇದೆ ನೋಡಿ ಗೈಸ್, ಯಾವ ಥರ ಮಾಡಿದ್ದೀನಿ ಅಂದ್ಬಿಟ್ಟು. ಅದನ್ನು ಈ ಗ್ಯಾರೇಜಲ್ಲಿ ಶೋಕೇಸ್ ಮಾಡೋಕ್ಕೇ ಗ್ಯಾರೇಜ್ ತರಿಸಿರೋದು, ಅಂದರೆ ಡಿಯೋರಾಮ. ಅದು ಶೋಕೇಸ್ ಮಾಡಿದ್ಮೇಲೆ ಹೆಂಗಿರತ್ತೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಕಾಯ್ತಾ ಇರಿ. ಇವಾಗ ಇದು ನೋಡ್ಕೊಂಡು ಹೋಗ್ಬಿಡೋಣ ಸಿನಿಮ್ಯಾಟಿಕ್ಸು, ಬನ್ನಿ. ನಿಮಗೆ ಟೋಟಲ್ ಆಗಿ ಡಿಯೋರಾಮ ಅಂದರೆ ಏನು, ಯಾವ ರೀತಿ ಇರುತ್ತೆ ಅಂತ ಒಂದು ಐಡಿಯಾ ಬಂದಿರ್ಬೋದು. ಸೊ ಇನ್ಫಾರ್ಮೇಟಿವ್ ಆಗಿದ್ರು ಮತ್ತು ಹಾಬಿ ಇಷ್ಟು ಯಾರಿಗಾರು ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ ನಾನು ನಿಮ್ಮ RX ಸರ್ವಿ. ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.